ಹಲೋ ಎವ್ರಿವನ್, ಐಮ್ ಡಾಕ್ಟರ್ ನಿವೇದಿತಾ ಫ್ರಮ್ ರಿಚ್ ಕೇರ್ ಹೋಮಿಯೋಪತಿ. ಇತ್ತೀಚೆಗೆ ಥೈರಾಯ್ಡ್ ಸಮಸ್ಯೆ ಅನ್ನೋದು ತುಂಬಾ ಕಾಮನ್ ಆಗಿ ಕೇಳ್ಪಡ್ತಾ ಇದ್ದೀವಿ. ಇದು ಮಹಿಳೆಯರಲ್ಲೂ ಮತ್ತು ಪುರುಷರಲ್ಲೂ ಕಾಣುವಂಥ ಸಮಸ್ಯೆ. ಥೈರಾಯ್ಡ್ ಇರೋದು ಹೇಗೆ ಗೊತ್ತಾಗುತ್ತೆ, ಇದಕ್ಕೆ ಯಾವಾಗ ಟೆಸ್ಟ್ ಮಾಡಿಸ್ಬೇಕು ಅನ್ನೋದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ ಕರೆಕ್ಟಾಗಿ ಫಂಕ್ಷನ್ ಆಗದೇ ಇದ್ದಾಗ ಹಲವಾರು ಸಮಸ್ಯೆಗಳಾಗುತ್ತೆ. ಇದರಲ್ಲಿ ಹೈಪೋಥೈರಾಯ್ಡಿಸಮ್ ಅನ್ನೋದು ಮೋಸ್ಟ್ ಕಾಮನ್ ವೆನ್ ಕಂಪೇರ್ಡ್ ಟು ಹೈಪರ್ಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮ್ನ ಸಿಂಪ್ಟಮ್ಸ್ ಏನು ಅಂದರೆ ಲೇಸಿನೆಸ್ ಹೆಚ್ಚಾಗಿ ಆ್ಯಕ್ಟಿವ್ನೆಸ್ ಕಡಿಮೆ ಆಗ್ತಾ ಇರುತ್ತೆ, ಹಸಿವು ಕಡಿಮೆ ಆದ್ರೂ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ, ಹೇರ್ ಫಾಲ್ ಇಶ್ಯೂಸ್ ಆಗೋವಂಥದ್ದು ಬೋತ್ ಇನ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್, ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಆಗುವಂಥ ಚಾನ್ಸಸ್ ಇರುತ್ತೆ, ಕೋಲ್ಡ್ ಇಂಟಾಲರೆನ್ಸ್ ಅಂದರೆ ಚಳಿ ತಡ್ಕೊಳಕ್ಕಾಗದೇ ಇರೋವಂಥದ್ದು. ಇದರ ಜೊತೆಗೆ ಮೆನ್ಸಸ್ ಇರ್ರೆಗ್ಯುಲಾರಿಟೀಸ್ ಇನ್ ಫೀಮೇಲ್ಸ್ ಲೈಕ್ ಓವರ್ ಬ್ಲೀಡಿಂಗ್ ಆಗ್ಬೋದು, ಇಲ್ಲಾಂದರೆ ಕಡಿಮೆ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ವೆರಾಸ್ ಇನ್ ಕೇಸ್ ಆಫ್ ಹೈಪರ್ಥೈರಾಯ್ಡಿಸಮ್ ಅಂದರೆ ಓವರ್ ಆ್ಯಕ್ಟಿವಿಟಿ ಆಫ್ ಥೈರಾಯ್ಡ್ ಗ್ಲ್ಯಾಂಡ್, ಸಿಂಪ್ಟಮ್ಸ್ ಕೂಡ ಓವರ್ ಆ್ಯಕ್ಟಿವಿಟಿ ಇರುತ್ತೆ, ಇದರ ಜೊತೆಗೆ ಹಸಿವು ಹೆಚ್ಚಾಗಿ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ, ಲೂಸ್ ಮೋಷನ್ಸ್ ಆಗುವಂಥದ್ದಾಗಿರ್ಬೋದು, ಹೇರ್ ಫಾಲ್ ಇಶ್ಯೂಸ್ ಆ್ಯಂಡ್ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಆರ್ ಅಗೇನ್ ಕಾಮನ್. ಥೈರಾಯ್ಡ್ ಸಮಸ್ಯೆನ ಕರೆಕ್ಟ್ ಟೈಮ್ಗೆ ಟ್ರೀಟ್ ಮಾಡಿಲ್ಲ ಅಂತ ಅಂದರೆ ಇನ್ಫರ್ಟಿಲಿಟಿ ಇಶ್ಯೂಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಥರದ ಯಾವುದೇ ಸಿಂಪ್ಟಮ್ಸ್ ಇದ್ರೂ ಅದಕ್ಕೆ ಫಸ್ಟ್ ಇಮಿಡಿಯೇಟಾಗಿ ಬ್ಲಡ್ ಟೆಸ್ಟ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ಲಡ್ ಟೆಸ್ಟಲ್ಲಿ ಏನಾದರೂ ಥೈರಾಯ್ಡ್ ಇಶ್ಯೂಸ್ ಇರೋದು ಗೊತ್ತಾದರೆ ಅದಕ್ಕೆ ಹೋಮಿಯೋಪತಿಯಲ್ಲಿ ತುಂಬಾ ಒಳ್ಳೆಯ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಡೂ ಕಾಂಟ್ಯಾಕ್ಟ್ ರಿಚ್ ಕೇರ್ ಹೋಮಿಯೋಪತಿ ಫಾರ್ ಕನ್ಸಲ್ಟೇಷನ್ಸ್.